ಹಲೋ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಒಂದು ಸ್ಮಾಲ್ ವಿಡಿಯೋ ಇದು ಆಗಿರತ್ತೆ. ಆಕ್ಚುಲಿ ಪ್ರೀವಿಯಸ್ ವಿಡಿಯೋನಲ್ಲೇ ಮಾಡ್ಬೇಕಾಯ್ತು ಡ್ಯೂ ಟು ಸಮ್ ಕನ್ಸ್ಟ್ರೆಂಟ್ಸ್. ಇದನ್ನ ಸಪರೇಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ರೆ, ಮತ್ತೆ ಹೇಳ್ತಾ ಇದ್ದೀನಿ, ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಪ್ಲೇಸ್ ಮಾಡಿದ್ರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಅದನ್ನ ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಲಾಸ್ಟ್ ವಿಡಿಯೋ ಅಂದ್ರೆ ವಿಡಿಯೋ ನಂಬರ್ 10 ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಲ್ಲಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಈ ಕಂಡಕ್ಟರ್ ನ ಇಟ್ರೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಪ್ಲೇಸ್ ಮಾಡಿದ್ರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಅದನ್ನ ನಾವು ಡಿಸ್ಕಸ್ ಮಾಡಿದ್ವಿ, ಡಿರೈವೇಶನ್ ಮಾಡಿದ್ವಿ. ಅದಾದ್ಮೇಲೆ ನೇಟು ಮತ್ತೆ JEE ಪ್ರಾಬ್ಲಮ್, ಸೂಪರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ಮಾಡಿದ್ವಿ. ನೋಡಿ, ನೀವೇನಾದ್ರು ವಿಡಿಯೋ ನಂಬರ್ 10 ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡ್ಕೊಂಡ್ ಬರ್ಬೇಕಾಗತ್ತೆ, ಯಾಕಂದ್ರೆ ಅದರ ಕಂಟಿನ್ಯೂಷನ್ ಇದಾಗಿರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ a force experienced by current carrying conductor placed in non-uniform magnetic field. Can you please tell me how to produce non-uniform magnetic field? Non-uniform magnetic field ಹೇಗೆ ಪ್ರೊಡ್ಯೂಸ್ ಮಾಡೋದು? ಅರೆ, ಒಂದು ಇನ್ಫೈನೈಟ್ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ತಗೊಂಡ್ರೆ ಅದು ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಲೆಟ್ ಅಸ್ ಕನ್ಸಿಡರ್ ಎ ಇನ್ಫೈನೈಟ್ ಲಾಂಗ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಲೈಕ್ ದಿಸ್. ಈ ತರ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ತಗೊಂತೀನಿ. ಅದರಲ್ಲಿ ಕರೆಂಟ್ ಎಷ್ಟಿದೆಯಪ್ಪ ಅಂದ್ರೆ I1 ಕರೆಂಟ್ ಇದೆ. ಅದೇ ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರತ್ತೆ. What is the equation for the magnetic field produced by this fellow? So the magnetic field produced by this fellow is equals to mu naught by 2 pi into I divided by R. Am I right? ಅಂದ್ರೆ ಈ ವೈರ್ ಇಂದ ಡಿಸ್ಟೆನ್ಸ್ ದೂರ ಹೋಗ್ತಾ ಇದ್ರೆ ಈ ಆರ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಅರೆ, ಈ ಪಾಯಿಂಟ್ ಯಾವ ಪಾಯಿಂಟ್ ಅಲ್ಲಿ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಆ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಅದನ್ನ ಆರ್ ಅಂತ ತಗೊಂಡಿದ್ವಿ. ಈ ಆರ್ ಡಿಸ್ಟೆನ್ಸ್ ನ ದೂರ ತಗೊಂಡು ಹೋಗ್ತಾ ಇದ್ರೆ, ಅಂದ್ರೆ ಆರ್ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಇದು ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತು, ಹೌದಾ? So now what is the direction of that magnetic field? Using right hand thumb rule, right hand curl rule. ನೋಡಿ, ಈ ರೀತಿ ಇರುತ್ತೆ. So tish cow. So it is going into the plane of the into the plane of the board. So let me write here, ಈ ತರ ಇರುತ್ತೆ. And remember, it is non-uniform magnetic field. ಪದೇ ಹೇಳ್ತಾ ಇದ್ದೀನಿ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಯಾವ ರೀತಿ ಇದೆ ಅಂದ್ರೆ, ಇಟ್ ಈಸ್ ಎ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಟಸ್ಕು ಪುಸ್ಕು. ಓಕೆ, ಸೊ ಈಗ ಈ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ನ ಪ್ಲೇಸ್ ಮಾಡ್ತೀನಿ ಅಟ್ ಎ ಡಿಸ್ಟೆನ್ಸ್ ಎ. ಇಲ್ಲಿಂದ ಎ ಡಿಸ್ಟೆನ್ಸ್ ದೂರದಲ್ಲಿ ಹೋಗಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಪ್ಲೇಸ್ ಮಾಡ್ತೀನಿ such that it is having a current I2 in it and length of it is given by L. ಅರ್ಥ ಆಯ್ತಾ ಹೇಳಿದ್ದು? ಪಿಕ್ಚರ್ ಕ್ಲಿಯರ್ ಆಯ್ತಾ? ಅರೆ, ಇನ್ನು ನಾವು ಒಳಗಡೆ ಹೋಗಿಲ್ಲ, ಟೈಟಲ್ ಕಾರ್ಡ್ಸ್ ಹಾಕ್ತಿದೀವಿ. ಸೊ ಇದೇನ್ ಮಾಡ್ತಾ ಇದೆ, ಇದ್ರ ಸುತ್ತಲೂ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿರಲ್ಲ, ಇಲ್ಲಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿರಲ್ಲ, ದೂರ ಹೋಗ್ತಾರೆ, ಕಮ್ಮಿ ಆಗ್ತಾ ಇರುತ್ತೆ. ಅಂತ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಡನ್. ಈಗ ಎಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ? ಸೊ ದಟ್ಸ್ ವಾಟ್ ದ ಕ್ವಶನ್ ಇಸ್. Obviously, F is equals to BIL sin theta. ಇದರಲ್ಲಿ ಕರೆಂಟ್ ಎಷ್ಟಿದೆ? I2 ಇದೆ. This is a magnetic field produced by wire 1. ಇದನ್ನ ವೈರ್ 1 ಅಂತೀನಿ. ಸೊ ವೈರ್ 1 ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ ಇದನ್ನ ಯೂಸ್ ಮಾಡಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ದಿಸ್ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಮ್ಯಾಗ್ನೆಟಿಕ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಲಾಸ್ಟ್ ಕೇಸ್ ನಲ್ಲಿ ಅದೇ ಯೂಸ್ ಮಾಡಿದ್ದು. ಈಗ ಏನಾಗ್ತದೆ, ಇಲ್ಲಿ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇಲ್ಲಿ ಕಮ್ಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹಾಗಾಗಿ ಈ ಈಕ್ವೇಶನ್ ನ ಯೂಸ್ ಮಾಡಕ್ಕಾಗಲ್ಲ, ಡಮಾರ್. ಸೊ ವಾಟ್ ಟು ಡೂ ನಾವ್? ಬಟ್ ಥೀಟಾ ಸೇಮ್ ಇರುತ್ತೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈ ರೀತಿ ಇದೆ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಮ್? 90 ಡಿಗ್ರಿ. ಸೊ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ದಟ್ ಇಸ್ ಅಕ್ಸೆಪ್ಟಬಲ್. ನಾವ್ ಸಿನ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ವೇರಿಯಬಲ್, ನಾವೀಗ ಒಂದು ಸೂಪರ್ಬ್ ಆಗಿರ್ತಕ್ಕಂಥ ಒಂದು ಮ್ಯಾಥಮೆಟಿಕಲ್ ಟೂಲ್ ನ ತಗೊಂಡ್ಬರ್ಬೇಕು. ಏನಪ್ಪಾ ಅಂತಂದ್ರೆ ಇಂಟಿಗ್ರೇಷನ್, ಇನ್ನೇನು ಇಲ್ಲ. ಸೊ ಇಂಟಿಗ್ರೇಷನ್ ಯಾವಾಗ ನಾನ್ ಯೂನಿಫಾರ್ಮಿಟಿ ಇರುತ್ತೋ ಅವಾಗ ನಾವು ಇಂಟಿಗ್ರೇಷನ್ ನ ಯೂಸ್ ಮಾಡ್ಬೇಕಾಗತ್ತೆ. ಒಂದ್ ಕೆಲಸ ಮಾಡೋಣ, ಈ ವೈರ್ ಇಂದ ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ, ಎಷ್ಟು ದೂರದಲ್ಲಿ?
x ಡಿಸ್ಟೆನ್ಸ್ ದೂರದಲ್ಲಿ ಒಂದು ಸ್ಮಾಲ್ ಕರೆಂಟ್ ಎಲಿಮೆಂಟ್ ನ ತಗೊಂತೀನಿ, ಒಂದು ಸ್ಮಾಲ್ ಕಂಡಕ್ಟರ್ ನ ಪಾರ್ಟ್ ನ ತಗೊಂತೀನಿ, ಅದರಲ್ಲಿ ಕರೆಂಟ್ ಎಷ್ಟಿದೆ I2 ಇದೆ, ಅದರ ಲೆಂತ್ dx ಅಂತ ತಗೊಂತೀನಿ. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲಿಂದ x ಡಿಸ್ಟೆನ್ಸ್ ದೂರದಲ್ಲಿ ಹೋಗಿ ಒಂದೇ ಒಂದು ಪೀಸ್ ಆಫ್ ದ ಕಂಡಕ್ಟರ್ ನ ತಗೊಂತಾ ಇದೀನಿ, ಅದು ತುಂಬಾ ಚಿಕ್ಕದಾಗಿದೆ. ಎಷ್ಟು ದೂರದಲ್ಲಿದೆ? x ದೂರದಲ್ಲಿ ಇದೆ. ಈಗ ಅದೇ ಪೀಸ್ ನ ಇಲ್ಲಿ ಕನ್ಸಿಡರ್ ಮಾಡಿದ್ರೆ x is equal to a ಆಗತ್ತೆ. ಅದೇ ಪೀಸ್ ನ ಈ ಎಡ್ಜ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ x is equal to a plus l ಆಗತ್ತೆ. ಕ್ಲಿಯರ್? ಸೊ ಇದು ಎಷ್ಟು ಚಿಕ್ಕದಪ್ಪ ಅಂದ್ರೆ, this element is so small you can consider it as a point length. ಅರೆ ತುಂಬಾ ಚಿಕ್ಕದಾಗಿದೆ. ಈ ಪೂರ್ತಿ ಲೆಂತ್ ಅಲ್ಲಿ ಆಲ್ಮೋಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ ಅನ್ನೋ ತರ ನಾವು ಅಸ್ಯೂಮ್ ಮಾಡ್ಕೋಬಹುದು. ವಾಟ್ ಐ ಮೀನ್ ಟು ಸೇ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಈ ತರ ಬರ್ಕೊಳ್ಳಿ, the length dl is so small such that the magnetic field is almost constant about its length. ಅಂದ್ರೆ ಈ ಲೆಂತ್ ಪೂರ್ತಿ ಏನಿದೆ ಅಷ್ಟು ಡಿಸ್ಟೆನ್ಸ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದಟ್ಸ್ ವಾಟ್ ದ ಅಸಂಪ್ಷನ್ ಹಿಯರ್. ಸೊ ನಾವು ದ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ದಿಸ್ ಒನ್, ಅರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ? ಫಸ್ಟ್ ಆಫ್ ಆಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ at dl is given by b is equals to mu naught by 2 pi into I divided by mu naught by 2 pi into I divided by I1 I'm very sorry, I1 ಇವನ್ ತಾನೇ ಪ್ರೊಡ್ಯೂಸ್ ಮಾಡ್ತಾರೆ. I1 divided by ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? x ಇದೆ. So this is a magnetic field at this point. ಇದೇ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿರತ್ತಾ? ಇಲ್ಲ ಸರ್. ಸೊ x ಜಾಗದಲ್ಲಿ a ಆಗ್ಬೇಕು, ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿರತ್ತಾ? ಇಲ್ಲ, x ಜಾಗದಲ್ಲಿ a plus l ಆಗ್ಬೇಕು. ಅಂದ್ರೆ ರ್ಯಾಂಡಮ್ ಆಗಿ ಈ ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ನಾವು ದ ಫೋರ್ಸ್ ಈ ಜಾಗದಲ್ಲಿ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹಾಗಾದ್ರೆ ವಾಟ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಫೆಲೋ? ಇವನು ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಅದನ್ನ ಬರೀತೀನಿ. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ by small element is given by df is equals to b into ಇದರಲ್ಲಿ ಕರೆಂಟ್ ಏನಿದೆ I2 into ಇದರ ಲೆಂತ್ ಎಷ್ಟಿದೆ? dx ಇದೆ. ಕ್ಲಿಯರ್? ಸೊ dx dx ತಗೊಂಡಿದ್ದೀನಿ, ಈ ಲೆಂತ್ dx ತಗೊಂಡಿದ್ದೀನಿ. ಅರ್ಥ ಆಯ್ತಾ? ಈಗ ಈ ಸ್ಮಾಲ್ ಎಲಿಮೆಂಟ್ ಮೇಲೆ ಇಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ಪೂರ್ತಿ ಫೋರ್ಸ್ ಎಷ್ಟಿರುತ್ತೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಅರೆ ಸಿಂಪಲ್ ಆಗಿ ಇಂಟಿಗ್ರೇಟ್ ಮಾಡಿ ಎಕ್ಸ್ ವ್ಯಾಲ್ಯೂ ವೇರೀಸ್ ಫ್ರಮ್ a to a plus 1. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ವೇರಿ ಆಗ್ತಾ ಇದೆ. ಸೊ ಹಾಗಾದ್ರೆ a ಇಂದ a plus l ವರೆಗೂ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಸಿಕ್ಕತ್ತೆ. therefore ಓಕೆ, ಬಿ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀವಿ. ನೋಡಿ, ಬಿ ಇಸ್ ಗಿವನ್ ಬೈ mu naught by 2 pi into I divided by I1 divided by x. ಇದನ್ನ ಇದರ ಜಾಗದಲ್ಲಿ ಬರೆದ್ರೆ into I2 into dx. ಕ್ಲಿಯರ್? The total force acting on the wire, the total force acting on wire is given by F is equals to, ಇದನ್ನ ಪೂರ್ತಿ ಇಂಟಿಗ್ರೇಟ್ ಮಾಡಬೇಕು. ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಟ್ ಮಾಡಬೇಕು? x is equals to a to x is equals to a plus l. ಮಿಕ್ಕಿದ್ದೆಲ್ಲ ಆಸ್ ಇಟ್ ಈಸ್ ಹಾಗೆ ಬರೀತೀನಿ. mu naught divided by 2 pi into I1 I2 divided by x into dx. ನೋಡಿ, ಇಲ್ಲಿ ಯಾರ್ಯಾರು ಕಾನ್ಸ್ಟೆಂಟ್? mu naught by 2 pi ಅನ್ನೋರು ಕಾನ್ಸ್ಟೆಂಟ್. ಮೊದಲೇ ಕರೆಂಟ್ ಕಾನ್ಸ್ಟೆಂಟ್, I1 I2 ಎರಡೂ ಕರೆಂಟ್, ಇಲ್ಲಿರೋ ಕರೆಂಟ್ ಕಾನ್ಸ್ಟೆಂಟ್, ಮತ್ತೆ x ಮಾತ್ರ ವೇರಿಯಬಲ್ ಆಗಿರೋದ್ರಿಂದ ಇವನ್ನೆಲ್ಲ ಕಿತ್ತ ಆಚೆಗೆ ಎಸಿತೀನಿ. therefore total force acting on the conductor is given by mu naught divided by 2 pi into I1 I2 divided by I1 I2 as it is again integration of 1 divided by x with respect to x. Limits varies from a to a plus l. Integration of 1 by x is log x. Simple agi natural logarithm of x. Mu naught divided by 2 pi into I1 I2 into log with base e into x, log with base e x. Limits varies from a to
a plus x. ಸಿಂಪಲ್ ಆಗಿ ಇದನ್ನ ಬರಿಬೇಕಾದ್ರೆ mu naught divided by 2 pi into i1 i2 i1 i2 ಫಸ್ಟ್ ಅಪ್ಪರ್ ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ logarithm of a plus x minus of logarithm of a. ಅದನ್ನ ನಾನು ಅರೆ log a minus log b ನ log a by b ಫಾರ್ಮ್ ಯೂಸ್ ಮಾಡ್ಕೊಂಡು whole divided by a ಅಂತ ಬರೀಬಹುದು. So this is the equation for magnetic force experienced by the current carrying conductor placed in a non-uniform magnetic field. So ಇದರಲ್ಲಿ i1 current ಇದ್ದು, ಇದರಲ್ಲಿ i2 current ಇದ್ದು, ಇದರ ಡಿಸ್ಟೆನ್ಸ್ ಏನಿದೆ a ಇದೆ, ಮತ್ತೆ ಇದರ ಲೆಂತ್ ಏನಿದೆ l ಇದ್ರೆ this is the equation for. and ಒಂದು ನಿಮಿಷ, ಇದು a plus l l l l a plus l ಇದು a plus l divided by a. ಕ್ಲಿಯರ್? ಇಲ್ಲಿವರೆಗೂ ಕರೆಕ್ಟ್ ಬಂದಿದೆ, ಅಲ್ಲಿಂದ ಹೊಗೆ ಹಾಕ್ಸ್ಕೊಂಡೈತೆ. ನಥಿಂಗ್ ಟು ವರಿ. ಸೊ ಎವ್ರಿಥಿಂಗ್ ಇಸ್ ಸೇಮ್. ಕಾನ್ಸೆಪ್ಟ್ ಕ್ಲಿಯರ್? ಪಕ್ಕಾ? ಸೊ ನಾ ಈಕ್ವೇಶನ್ ಇಲ್ಲಿ ನೋಟ್ ಮಾಡ್ಕೊಂಡು ಎರೇಸ್ ಮಾಡ್ತೀನಿ. ಅದೇ ಸಿಂಪಲ್ ಇದೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇಕ್ವೇಶನ್ ನೋಟ್ ಮಾಡ್ಕೊಂಡು ಒಂದು ಪ್ರಾಬ್ಲಮ್ ನ ತಗೊಂತೀನಿ. ಇದ್ರ ಮೇಲೆ 2011 ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಯಾವ ರೀತಿ ಅಂದ್ರೆ ವರ್ಡ್ಸ್ ಅಲ್ಲಿ ಕೇಳಿದ್ದಾರೆ, ಬಟ್ ನಾವು ಅದನ್ನ ಫುಲ್ ಮ್ಯಾಥಮೆಟಿಕ್ಸ್ ಡಿಸ್ಕಸ್ ಮಾಡಿ ಅದನ್ನ ಕನ್ಕ್ಲೂಷನ್ ಮಾಡ್ತೀವಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಈ ಇಕ್ವೇಶನ್ ಇಂಪಾರ್ಟೆಂಟ್ ಅಷ್ಟೇ. ಫೈನಲ್ ಆಗಿ ಈ ಇಕ್ವೇಶನ್ ಫೋರ್ಸ್ ಯಾವ ಕಡೆ, ವೆರಿ ಇಂಪಾರ್ಟೆಂಟ್. ಫೋರ್ಸ್ ಆಬ್ವಿಯಸ್ಲಿ ಮ್ಯಾಗ್ನಿಟ್ಯೂಡ್ ವೇರಿ ಆಗ್ಬೋದು, ಬಟ್ ಡೈರೆಕ್ಷನ್ ಸೇಮ್ ಅದೇ ಡೈರೆಕ್ಷನ್ ಇರತ್ತಾ. ಸೊ ಲೆಟ್ ಮಿ ಕನ್ಸಿಡರ್ ರೈಟ್ ಹ್ಯಾಂಡ್ palm rule. Magnetic field into the plane of the board and the thumb should be pointing in the current. So tasku pusku, the force is upwards. Right hand palm rule na use ಮಾಡಿ. Therefore the force is given by, ಇನ್ನೊಂದ್ಸತಿ equation ಬರ್ಬಿಡ್ತೀನಿ. Vector F is given by mu naught divided by 2 pi into i1 i2 into logarithm with base e a plus l divided by a in upwards. ಫಿಗರ್ ನಲ್ಲಿ upwards. ಈ ಡೈರೆಕ್ಷನ್, ಈ ಕರೆಂಟ್ ಡೈರೆಕ್ಷನ್ ಉಲ್ಟಾ ಮಾಡಿದ್ರೆ ಡೌನ್ವರ್ಡ್ ಬರುತ್ತೆ. ಅಗೈನ್ ಯು ಕ್ಯಾನ್ ಯೂಸ್ ಅ ರೈಟ್ ಹ್ಯಾಂಡ್ palm rule. ಡನ್? ಮುಂದಕ್ಕೆ ಹೋಗೋಣ. ಓಕೆ, ಡನ್. ಲೆಟ್ us take a problem based on that situation. ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಒಂದು ಪ್ರಾಬ್ಲಮ್ ನ ತಗೊಂತೀನಿ. I'll consider an infinite long straight current carrying conductor with the current I1 in that obviously infinite length. Illi magnetic field produce ಆಗ್ತಾ ಇದೆ into the plane of the board ಇದೆ, and as you go away from the wire it is producing non uniform ಅಂದ್ರೆ ಕಮ್ಮಿ ಆಗ್ತಾ ಇದೆ magnetic field. ಒಂದು ಕೆಲಸ ಮಾಡ್ತೀನಿ. ಈಗ ಇಲ್ಲಿಂದ ಒಂದು a ಡಿಸ್ಟೆನ್ಸ್ ಹೋಗ್ತೀನಿ. ಪರ್ಪೆಂಡಿಕ್ಯುಲರ್ ಆಗಿ a ಡಿಸ್ಟೆನ್ಸ್ ದೂರದಲ್ಲಿ ಒಂದು ಸ್ಕ್ವೇರ್ ಲೂಪ್ ನ ಇಟ್ಟಿದ್ದೀನಿ. ಐ ಹ್ಯಾವ್ ಕನ್ಸಿಡರ್ಡ್ ಎ ಸ್ಕ್ವೇರ್ ಲೂಪ್ ಲೈಕ್ ದಿಸ್. Square loop like this with the dimensions d both sides. ಈ ಲೆಂತ್ ಎಷ್ಟಿದೆಯಪ್ಪ? d ಇದೆ. And the current in it is I2. ಪೂರ್ತಿ ಲೂಪ್ ಅಲ್ಲಿ ಕರೆಂಟ್ I2 ಇದೆ ಈ ರೀತಿ. So loop of current in the form of square, it is rotating like this. Find the net force acting on the loop. ಬೇಕಾದ್ರೆ ಹೆಸರು ಕೊಟ್ಕೊಳ್ಳಿ ABCT loop ಅಂತ ಹೇಳಿ. ಈ ಲೂಪ್ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತಾ? ಫಸ್ಟ್ ಆಫ್ ಆಲ್, if yes, in which direction? ಯಾವ ಕಡೆಗೆ ಆಕ್ಟ್ ಆಗತ್ತೆ? That's what the question is. Done? Question ಅರ್ಥ ಆಯ್ತಾ? Shall we solve? Okay. ನೋಡಿ, 4 ಪೀಸ್ ಆಫ್ ವೈರ್ ಇದೆ. ಒಂದ್ ಕೆಲಸ ಮಾಡ್ತೀನಿ, ಇದನ್ನ ಸೆಗ್ಮೆಂಟ್ 1 ಅಂತ ಕರಿತೀನಿ, ಇದನ್ನ ಸೆಗ್ಮೆಂಟ್ 2 ಅಂತ ಕರಿತೀನಿ, ಇದನ್ನ ಸೆಗ್ಮೆಂಟ್ 3 ಅಂತ ಕರಿತೀನಿ, ಸೆಗ್ಮೆಂಟ್ 4 ಅಂತ ಕರಿತೀನಿ. 4 different segments of the wire are written on the board. 4 ಸಪರೇಟ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಫಸ್ಟ್ ಈ ಸೆಗ್ಮೆಂಟ್ ನ, ಆಮೇಲೆ ಇದನ್ನ. The force acting on the segment 1. Obviously magnetic field into the plane of the board ಇರತ್ತಾ, ಅರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗತ್ತೆ. ಇಟ್ಸ್ ಓಕೆ, ನಥಿಂಗ್ ಟು ವರಿ. ನಾನು ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಕಡೆ ಹೋಗ್ತಾ ಇದ್ರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗತ್ತೆ, ಒಪ್ಕೊಂತೀನಿ. ಡೈರೆಕ್ಷನ್ ಎಲ್ಲಾ ಕಡೆ ಸೇಮ್ ಇರತ್ತಾ. ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, ಟಸ್ಕು ಪುಸ್ಕು ಎಲ್ಲ ಒಳಗಡೆನೆ ಇರುತ್ತೆ. ಸೊ ಈ ತಮ್ ಈ ಕಡೆ ಪಾಯಿಂಟ್ ಮಾಡೋ ತರ ಕರ್ಲ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. Now magnetic field is inside. And the current in this conductor is in this direction. Force acting on the first conductor ಈ ಡೈರೆಕ್ಷನ್ ಬರುತ್ತಾ? ಸರಿ, ಈ ತರ ಬರ್ತಿದ್ಯಾ?
ಓಕೆ, ಇದನ್ನ ನಾನು F1 ಅಂತ ಕರಿತೀನಿ. ಇನ್ನು ಮ್ಯಾಗ್ನಿಟ್ಯೂಡ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಬರೀ ಡೈರೆಕ್ಷನ್ ಕೊಟ್ಕೊಂತಾ ಇದ್ದೀನಿ. ಅಗೇನ್ ಕಮಿಂಗ್ ಬ್ಯಾಕ್ ಸೆಕೆಂಡ್ ಕಂಡಕ್ಟರ್ ಬಗ್ಗೆ ಮಾತಾಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ಸೈಡ್, ಕರೆಂಟ್ ಇಸ್ ಅಪ್ವರ್ಡ್. ಸೊ ಟಸ್ಕು ಪುಸ್ಕು ಗೊತ್ತಾಗ್ತಿದ್ಯಾ? ಕರೆಂಟ್ ಮೇಲೆ ಹೋಗ್ತಾ ಇದೆ, ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ದ ಫೋರ್ಸ್ ಇಸ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಹಾಗಾದ್ರೆ ಈ ಕಡೆಗೆ ಏನಿರುತ್ತೆ? F2 ಇರುತ್ತೆ. ಗೆಟಿಂಗ್? Can you please tell me what is the force acting on a third segment or a magnetic field? Tasku pusku. The force is in upward direction. The force is in upward direction. Adana F3 anta karitini. Adhe riti tasku pusku. The force is right side direction. So F4 anta karitini. Look at this. Iga ಇಲ್ಲಿ ಯಾವುದೋ ಒಂದು ಸ್ಮಾಲ್ ಎಲಿಮೆಂಟಲ್ ಪೀಸ್ ನ ತಗೋತೀನಿ, ಎಲಿಮೆಂಟಲ್ ವೈರ್ ನ ತಗೋತೀನಿ. ಅದ್ರ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಆಗಿ ಇಲ್ಲೊಂದು ಪೀಸ್ ಇರತ್ತ. ಅರೆ ಇದನ್ನ ಈ ಸ್ಮಾಲ್ ಸೆಗ್ಮೆಂಟ್ ನ DF ಫೋರ್ಸ್ ಇಂದ ಮೇಲೆಗೆ ಪುಷ್ ಮಾಡಿದ್ರೆ ಇಲ್ಲಿ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇದು ಅಷ್ಟಿದೆಯಾ? ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆಯೋ ಇಲ್ಲಿಂದ ಇಲ್ಲಿಗೆ ಅದೇ ಡಿಸ್ಟೆನ್ಸ್. ಅಂದ್ರೆ ನಾನು ಏನ್ ಹೇಳ್ತಿದ್ದೇನೆ, ಫಾರ್ ಎವ್ರಿ ಎಲಿಮೆಂಟ್ ಆನ್ ದ ಸೆಕ್ಟರ್ 3 ಅಥವಾ ಸೆಗ್ಮೆಂಟ್ 3 there is a equivalent segment in the segment 1. ಪ್ರತಿ ಒಂದು ಸೆಗ್ಮೆಂಟ್ಗೂ ಇಲ್ಲಿ ಅದೇ ರೀತಿ ಆಗಿರ್ತಕ್ಕಂಥ ಸೆಗ್ಮೆಂಟ್ ಇರುತ್ತೆ. ಇದ್ರ ಮೇಲೆ ಫೋರ್ಸ್ ಅಪ್ ಸೈಡ್ ಇದ್ರೆ ಇದ್ರ ಮೇಲೆ ಫೋರ್ಸ್ ಡೌನ್ ಸೈಡ್ ಇರುತ್ತೆ. ಆಸ್ ಎ ರಿಸಲ್ಟ್ ಈ ಪೂರ್ತಿ F3 ಅಪ್ ಸೈಡ್ ಏನಿದೆಯೋ F1 ಡೌನ್ ಸೈಡ್ ಅಷ್ಟೇ ಇರುತ್ತೆ. ಅದೇ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಇಲ್ಲೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ಲೂ ಅದೇ ಇರುತ್ತೆ, ಇಲ್ಲೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ಲೂ ಅದೇ ಇರುತ್ತೆ, ಇಲ್ಲೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಇಲ್ಲೂ ಅದೇ ಇರುತ್ತೆ. ಆರ್ ಯು ಗೆಟಿಂಗ್? Therefore F1 and F3 are equal in magnitude. ಅದ್ರ ಬಗ್ಗೆ ಏನು ನಮ್ಗೆ ಬೇಕಾಗಿಲ್ಲ. ಈಗ ಬೇಕಾದ್ರೆ ಇಕ್ವೇಶನ್ ಬರೀಬಹುದು, ಇದ್ರ ಪ್ರಕಾರ ಅದನ್ನು ಬರೆದು ಬಿಡ್ತೀನಿ. ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ but opposite in direction. Therefore they get cancelled as shown in the figure. So ಬೇಕಾದ್ರೆ equation ಬರೀತೀನಿ. F1 magnitude of F1 is equals to magnitude of F3, that is equals to mu naught divided by 2 pi into I1 into I2 into logarithm of ಈ ಡಿಸ್ಟೆನ್ಸ್ ಏನಿದೆ A ಇದೆ, logarithm of A plus D ಡಿಸ್ಟೆನ್ಸ್. ಅರೆ ಇದು ಕೂಡ D ನೇ ಇರುತ್ತೆ. A plus D divided by A ಇರುತ್ತೆ. Therefore ಇವೆರಡು ಒಂದನ್ನೊಂದು ಕ್ಯಾನ್ಸಲ್ ಮಾಡ್ಕೊಂಡು ಇಬ್ರು ಸತ್ತೋಗ್ಬಿಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಏನು F2 ಅಂಡ್ F4 ಅವೆರಡು ಸೇಮ್ ಇರತ್ತಾ? ನೋ, ನೆವರ್. ಯಾಕೆ ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಲೆಂತ್ ಆಫ್ ದ ಸೆಗ್ಮೆಂಟ್ 2 ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡಿಫ್ರೆಂಟ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಫ್ರೆಂಟ್ ಇದೆ. ಅರೆ ಈ ಪೂರ್ತಿ ಅಲಾಂಗ್ ದ ಲೆಂತ್ ಪೂರ್ತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಯಾಕಂದ್ರೆ ಸೇಮ್ ಡಿಸ್ಟೆನ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆಯೋ ಇಲ್ಲಿಂದ ಇಲ್ಲಿಗೂ ಅದೇ ಡಿಸ್ಟೆನ್ಸ್ ಇದೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆಯೋ ಇಲ್ಲಿಂದ ಇಲ್ಲಿಗೆ ಅದೇ ಡಿಸ್ಟೆನ್ಸ್ ಇದೆ. ಅಂದ್ರೆ ಈ ಪೂರ್ತಿ ವೈರ್ ಒಂದೇ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿದೆ. Now this segment 2 is considered as a current carrying conductor in uniform magnetic field. ನಾನು ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ವರ್ಡ್ಸ್ ನ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಅದೇ ರೀತಿ ಇದು ಅಷ್ಟೇ. ದ ಕಂಡಕ್ಟರ್ 4 is a current carrying conductor placed in a uniform magnetic field. ಹಾಗಾದ್ರೆ ಅದಕ್ಕೆ ಇಕ್ವೇಶನ್ ಏನು? ಅರೆ ಲಾಸ್ಟ್ ಕ್ಲಾಸ್ ನಲ್ಲಿ ಮಾಡಿರ್ತಕ್ಕಂಥ ಇಕ್ವೇಶನ್ ಮತ್ತೆ ರೀಕಾಲ್ ಮಾಡ್ತೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. Now what is a magnetic field along the segment 2? ನಾನು ಇಲ್ಲಿ ಡಯಾಗ್ರಾಮ್ ನ ಇನ್ನೊಂದು ಸತಿ ಬರ್ಕೋತೀನಿ. ಸೊ ದಿಸ್ ಈಸ್ ಕರೆಂಟ್ I1 and it is up to infinity. ಸೊ ಈಗ ಸೆಗ್ಮೆಂಟ್ 2 ನ ಇಲ್ಲಿ ಬರ್ಕೊಂತೀನಿ. ದಿಸ್ ಇಸ್ ಕ್ಯಾರಿಂಗ್ ಕರೆಂಟ್ I2 here and ಅದೇ ರೀತಿ ಇಲ್ಲಿ ಸೆಗ್ಮೆಂಟ್ 4 ನ ಇಲ್ಲಿ ಬರ್ಕೊಂತೀನಿ. I'll write here this is I4. ಅರೆ I4 ಅಲ್ಲ, ಸೆಗ್ಮೆಂಟ್ 4 and this is carrying the current I2. Segment 2 ಇಷ್ಟೇ. ಇವೆರಡು ಸತ್ತೋಗ್ಬಿಟ್ಟಿದೆ. Let's just ignore that one. What is a magnetic field along this length? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರತ್ತಪ್ಪ ಅದನ್ನ ನಾನು B2 ಅಂತ ಅನ್ಕೊಂತೀನಿ. ಅರೆ ಇಲ್ಲಿ ಏನ್ ಡಿಸ್ಟೆನ್ಸ್ ಇದೆಯೋ ಇಲ್ಲೂ ಅದೇ ಡಿಸ್ಟೆನ್ಸ್ ಇದೆಯಾ? ಹಾಗಾದ್ರೆ ಈ ಲೆಂತ್ ಪೂರ್ತಿ, ಈ ಲೆಂತ್ ಎಷ್ಟುದ್ದ ಇದೆಯೋ ಅಷ್ಟುದ್ದಕ್ಕೂ ಒಂದೇ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಯೂನಿಫಾರ್ಮ್ ಆಗಿ. ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, this is a current conductor placed in a uniform magnetic field. B2 is equals to mu naught divided by 2 pi into I1 divided by ಈ ಡಿಸ್ಟೆನ್ಸ್ ಏನಿದೆ ಅವ್ರು ಕೊಟ್ಟಿದ್ದಾರೆ A ಕೊಟ್ಟಿದ್ದಾರೆ.
ಅದೇ ರೀತಿ ಅಲಾಂಗ್ ದಿಸ್ ಲೆಂತ್ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇದನ್ನ B4 ಅಂತ ಕರಿತೀನಿ. ಇಲ್ಲಿ B4 ಇರುತ್ತೆ, ಐ ರೈಟ್ ಹಿಯರ್. ಸೊ ಇಲ್ಲಿ B2 ಇರುತ್ತೆ, ಇಲ್ಲಿ B2 ಇರುತ್ತೆ, ಇಲ್ಲಿ B2 ಇರುತ್ತೆ, ಸೇಮ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸಿಮಿಲರ್ಲಿ ಇಲ್ಲಿ B4 ಇದೆ, ಇಲ್ಲಿ B4 ಇದೆ, ಇಲ್ಲಿ B4 ಇದೆ. B4 is equals to, I'll write that one, that is equals to mu naught divided by 2 pi into I1 divided by, ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಅರೆ ಇದು A ಇದೆ, ಇದು D ಇದೆ, ಹಾಗಾದ್ರೆ A plus D ಆಗತ್ತೆ. So this is a magnetic field along this length. This is a magnetic field along this length. Clear? So ಈಗ force ಅನ್ನ find out ಮಾಡ್ಕೋಬಹುದು. Let me assume this is F2. ಡೈರೆಕ್ಷನ್ ಆಲ್ರೆಡಿ ಕೊಟ್ಟಿದ್ದೇನೆ, ಇದೇನಿದು F4. F2 ವ್ಯಾಲ್ಯೂ ಏನಿದೆ ಹೇಳ್ತೀರಾ? F2 is equals to Bill sin theta, BIL sin theta. ಡೈರೆಕ್ಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ F2 is equals to B2 into, ಇದರಲ್ಲಿ ಕರೆಂಟ್ ಏನಿದೆ I2 into L, ಲೆಂತ್ ಆಫ್ ದ ಕಂಡಕ್ಟರ್ ಏನಿದೆ D ಇದೆ, ಅಂಡ್ ಸೈನ್ ಆಫ್ 90. ಅರೆ ಆಂಗಲ್ ಬಿಟ್ವೀನ್ ದ ಕರೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ into the plane of the board. The direction of the current is in this direction. So 90 ಡಿಗ್ರಿ ಬರ್ತದೆ, ಹಾಗಾಗಿ ಇದು 1 ಆಗತ್ತೆ. Similarly, F is equals to B I2 D sin theta. So ಬೇಕಾದ್ರೆ sin theta ನ ಇದನ್ನ B2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳ. B2 ವ್ಯಾಲ್ಯೂ is mu naught divided by 2 pi into I1 divided by A into D sin 90 is 1. That's it. ಅದೇ ರೀತಿ F4 ವ್ಯಾಲ್ಯೂ ಹೇಳ್ತೀರಾ? ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ? F4 is equals to B4 into I2 into D BIL. ಇದರಲ್ಲಿ ಕರೆಂಟ್ ಎಷ್ಟಿದೆ? I2 into ಲೆಂತ್ ಎಷ್ಟಿದೆ? D ಇದೆ, into ಸೈನ್ ಆಫ್ 90 ಡಿಗ್ರಿ. ಸೈನ್ ಆಫ್ 90 ಡಿಗ್ರಿ. F4 is equals to B4 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. mu naught divided by 2 pi into I1, mu naught divided by 2 pi into I1 divided by, ಇಲ್ಲೇನೋ ಒಂದು ಎಡವಟ್ ಆಯ್ತು ನೋಡಿ. B2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇಲ್ಲಿ ಇನ್ನೊಂದು I2 ಇದೆ, I2 ನ ಹಾಗೆ ಬರ್ಕೊಂತೀನಿ. I2 into D ಬರುತ್ತೆ, I2 into D. ಸೊ ಅದೇ ರೀತಿ ಇಲ್ಲಿ I1 ಇದ್ದು B4 ಮತ್ತೆ ಇಲ್ಲಿ ಇನ್ನೊಂದು I2 ಇದೆ, into D as it is ಹಾಗೆ ಬರ್ಕೊಂತೀನಿ. Is everything right? ಇಲ್ಲಿ ಯಾಕೆ ಬರ್ದೆ? ಚಿ ಇಲ್ಲಿ ಬರೀತಾ ಇರೋದು. ಸೊ I1 into I2 into I1 into I2 into A plus D into D. Clear? B4 ಜಾಗದಲ್ಲಿ ಇಷ್ಟನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, I2 ಸಪರೇಟ್ ಆಗಿ ಬರೀತೀನಿ, I2 into D. B4 ಜಾಗದಲ್ಲಿ ಇದನ್ನ ತಗೊಂಬನ್ನಿ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, into I2 D. sin 90 is 0. Okay, so let's solve this one. ಈಗ ಯಾರು ಜಾಸ್ತಿ ಎತ್ತರ ಹೇಳ್ತೀರಾ? Who is having more magnitude? F2 ನ F4? Obviously B2 ಜಾಸ್ತಿ ಇರೋದ್ರಿಂದ ಇವನೇ ಜಾಸ್ತಿ ಇರ್ತಾನೆ. ಅರೆ F depends on B2. ಇದು ಹೇಗೂ ಸೇಮ್ ಇದೆ ಇವೆರಡು ಟರ್ಮ್ಸ್, ಅಂಡ್ ಲೆಂತ್ ಆಫ್ ದ ಕಂಡಕ್ಟರ್ಸ್ ಸೇಮ್ ಇದೆ. ಇವನ್ B2 B4 ನಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅವನದೇ ಜಾಸ್ತಿ ಮೇಲ್ಗೈ. ಹಾಗಾಗಿ F2 is greater than F4. F2 is greater than F4 ಅಂದ್ರೆ ನಾನು ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. Therefore F net is equals to F2 ವ್ಯಾಲ್ಯೂ ಎಲ್ಲಿದೆ? mu naught divided by 4 pi into I1 I2 D divided by A minus of mu naught divided by 2 pi into I1 I2 D divided by A plus D. That's it. ಇದನ್ನ ಬೇಕಾದ್ರೆ ಸಾಲ್ವ್ ಮಾಡ್ಕೋಬಹುದು. ಏನೇನ್ ಕಾಮನ್ ಬರುತ್ತೆ? F net is equals to mu naught divided by 4 pi into, ಅರೆ 4 pi 2 pi mu naught divided by 2 pi into I1 I2 divided by I1 I2 into D ಕಾಮನ್ ಬರುತ್ತೆ ನೋಡಿ, 1 by A minus 1 divided by A plus D. ಕ್ಲಿಯರ್? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. A plus D ಇಲ್ಲಿ ಬರುತ್ತೆ, A ಇಲ್ಲಿ ಬರುತ್ತೆ, A into A plus D ಡಿನಾಮಿನೇಟರ್ ಬರುತ್ತೆ, A into A plus D. ಸೊ ಇವನು ಡಮಾರ್ ಆಗ್ತಾನೆ, ಇನ್ನು ಫೈನಲ್ ಆಗಿ ನಮ್ಗೆ ಒಂದು D ಉಳ್ಕೊಂತಾನೆ. ಸೊ D divided by A into A plus D. ಅಥವಾ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು I1 I2 into D square divided by, ಇನ್ನೊಂದು ಟರ್ಮ್ ಬರ್ಬಿಡ್ಲ, ಜಾಗ ಇದೆ ಹೇಗೂ, mu naught divided by 2 pi into I1 I2 into D square whole divided by A into A plus D. That's it. Kel khatam, dukaan band. So this is the net magnetic force acting on this loop. ಅದು ಯಾವ ಡೈರೆಕ್ಷನ್ ಇರುತ್ತೆ? ಈ ಕಡೆಗೆ ಇರುತ್ತೆ. F net ಇದನ್ನ 2011 ನಲ್ಲಿ ಕೇಳಿದ್ದಾರೆ. ಈ ತರ ಒಂದು ಕಂಡಕ್ಟರ್ ಕರೆಂಟ್ ಈ ತರ ಇನ್ಫೈನೈಟ್ ಕರೆಂಟ್ ಇದ್ರೆ ಅದ್ರ ಪಕ್ಕದಲ್ಲಿ ಒಂದು ಲೂಪ್ ನ ಇಟ್ರೆ ಕರೆಂಟ್ ಈ ಡೈರೆಕ್ಷನ್ ಇದೆ. Therefore the net magnetic force will be in this direction.
ಸೊ ಇಟ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವೈರ್. ಓಕೆ, ಸೇಮ್ ಕ್ವಶನ್ ನಾನು ಒಂಚೂರು ಟ್ವಿಸ್ಟ್ ಮಾಡಿ ಕೇಳ್ತೀನಿ, ನೋಡೋಣ. ಗೊತ್ತಾರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಈಗ ಕರೆಂಟ್ ಡೈರೆಕ್ಷನ್, ಇಲ್ಲಿರೋ ಕರೆಂಟ್ ಡೈರೆಕ್ಷನ್ ನ ಉಲ್ಟಾ ಮಾಡ್ತೀವಿ. ನೆಟ್ ಫೋರ್ಸ್ ಯಾವ ಕಡೆ ಇರುತ್ತೆ? ಈಗ ಕ್ಲಾಕ್ ವೈಸ್ ಇದೆಯೇನಪ್ಪ, ಕರೆಂಟ್ ಏನಾದ್ರು ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ನೆಟ್ ಫೋರ್ಸ್? ಅಂಡ್ ಅಟ್ರಾಕ್ಟ್ ಆಗತ್ತೆ, ರಿಪಲ್ ಆಗುತ್ತೆ, ಎರಡರಲ್ಲೂ ಒಂದು ಆಗ್ಬೇಕು. ಏನಾಗತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಸೊ ಲೆಟ್ಸ್ ವೈಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಆಲ್ ದ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಓದ್ತಾರಿ. ಜೈ ಹಿಂದ್, ಜೈ ಕರ್ನಾಟಕ.